ಹಾಯ್ ಸ್ನೇಹಿತರೆ, ಎಲ್ಲರಿಗೂ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ಗಳಲ್ಲಿ 24 ಸರಣಿಗಳನ್ನು ಮಾಡಿದ್ದೀವಿ. ಇದು 25ನೇ ಸರಣಿಯ ಕ್ಲಾಸ್ ಆಗಿದೆ. 481ನೇ ಪ್ರಶ್ನೆ, ಕಾರ್ಕೋಟ್ ಮನೆತನವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಜ ದುರ್ಬಲವರ್ಧನ. ನೋಡಿ ಫ್ರೆಂಡ್ಸ್, ರಾಜ ದುರ್ಬಲವರ್ಧನ ಏನು ಮಾಡ್ತಾನೆ ಅಂದರೆ ಕಾರ್ಕೋಟ್ ಎಂಬ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಎಲ್ಲಪ್ಪ ಅಂದರೆ ಕಾಶ್ಮೀರದಲ್ಲಿ. ಎಲ್ಲಿ? ಕಾಶ್ಮೀರದಲ್ಲಿ. ಇದು ಎಲ್ಲರಿಗೂ ಆಲ್ಮೋಸ್ಟ್ ನೀವು ಅನಿಸುತ್ತೆ, ಯಾಕಪ್ಪ ಅಂದರೆ ಇತ್ತೀಚಿನ ಬುಕ್ಗಳಲ್ಲಿ ಇದನ್ನು ಆ್ಯಡ್ ಮಾಡಲಾಗಿದೆ. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ? ನೆಕ್ಸ್ಟ್, ಕಾರ್ಕೋಟ್ ಸಾಮ್ರಾಜ್ಯದ ರಾಜಧಾನಿ. ಕಾರ್ಕೋಟ್ ಎಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದರೆ ಪಾರಸ್ಪೋರ್ ಅಥವಾ ಪರಿಹಾಸಪುರ. ಪಾರಸ್ಪೋರ್ ಅಥವಾ ಪರಿಹಾಸಪುರ ಎಂಬುದು ಕಾರ್ಕೋಟ್ ಸಾಮ್ರಾಜ್ಯದ ಏನಾಗಿತ್ತು? ರಾಜಧಾನಿಯಾಗಿತ್ತು. ಕಾರ್ಕೋಟ್ ಸಾಮ್ರಾಜ್ಯದ ಅತ್ಯಂತ ಪ್ರಭಾವಿ ರಾಜ. ನೋಡಿ ಫ್ರೆಂಡ್ಸ್, ಕಾರ್ಕೋಟ್ ಸಾಮ್ರಾಜ್ಯದ ಅತ್ಯಂತ ಪ್ರಭಾವಿ ರಾಜ ಅಥವಾ ಶ್ರೇಷ್ಠ ರಾಜ ಯಾರಪ್ಪ ಅಂದರೆ ರಾಜ ಲಲಿತಾದಿತ್ಯ. ಲಲಿತಾದಿತ್ಯ ಎನ್ನುವ ರಾಜ ಏನಪ್ಪ ಅಂದರೆ ಕಾರ್ಕೋಟ್ ಸಾಮ್ರಾಜ್ಯದ ಪ್ರಭಾವಿ ರಾಜ. ಕಾರ್ಕೋಟ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ರಾಜ ದುರ್ಬಲವರ್ಧನ. ಇವ ಸ್ಥಾಪಕ ರಾಜ ದುರ್ಬಲವರ್ಧನ. ಆದರೆ ಇವ ಶ್ರೇಷ್ಠ ದೊರೆ ಯಾರು? ಲಲಿತಾದಿತ್ಯ. ಇವರ ರಾಜಧಾನಿ ಪರಿಹಾಸಪುರ. ನೆಕ್ಸ್ಟ್, ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಸ್ಥಾಪಿಸಿ ಅದರ ಸಮೀಪ ನೀರಾವರಿಗಾಗಿ ಚೋಳಗಂಗಂ ಎಂಬ ಕೆರೆಯನ್ನು ಕಟ್ಟಿಸಿದವನು. ನೋಡಿ ಫ್ರೆಂಡ್ಸ್, ಚೋಳ ರಾಜ್ಯದಲ್ಲಿ ಒಬ್ಬ ರಾಜ ಏನು ಮಾಡ್ತಾನೆ ಅಂದರೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾನೆ. ಆ ರಾಜಧಾನಿಯ ಪಕ್ಕದಲ್ಲಿ ನೀರಾವರಿಗಾಗಿ ಏನು ಮಾಡ್ತಾನೆ ಅಂದರೆ ಚೋಳಗಂಗಂ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ. ಆ ರಾಜ ಯಾರಪ್ಪ ಅಂದರೆ ರಾಜೇಂದ್ರ ಚೋಳ. ಯಾರು? ರಾಜೇಂದ್ರ ಚೋಳ ಏನು ಮಾಡ್ತಾನೆ ಅಂದರೆ ಗಂಗಂ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ. ಇವ ಯಾರ ಮಗ ಅಂದರೆ ರಾಜರಾಜ ಚೋಳನ ಮಗ. ಈ ರಾಜರಾಜ ಚೋಳ ಏನನ್ನಪ್ಪ ಅಂದರೆ ಬೃಹದೇಶ್ವರ ದೇವಾಲಯವನ್ನು, ಭಾರತದ ಅತಿ ಎತ್ತರ ಮತ್ತು ಬೃಹದೀಶ್ವರ ಭಾರತದ ಅತಿ ಎತ್ತರದ ಮತ್ತು ಅತಿ ದೊಡ್ಡ ದೇವಾಲಯ ಬೃಹದೀಶ್ವರ ದೇವಾಲಯವನ್ನು ಎಲ್ಲಿ? ತಮಿಳುನಾಡಿನ ತಂಜಾವೂರಿನಲ್ಲಿ ರಾಜರಾಜ ಚೋಳ ಏನು ಮಾಡ್ತಾನೆ? ನಿರ್ಮಾಣ ಮಾಡ್ತಾನೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಕಂಡುಬರುವುದಿಲ್ಲ? ನೋಡಿ ಫ್ರೆಂಡ್ಸ್, ಗೊಮ್ಮಟೇಶ್ವರ ವಿಗ್ರಹ ಕರ್ನಾಟಕದ ಯಾವ ಸ್ಥಳದಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕುಕ್ಕೆ ಸುಬ್ರಹ್ಮಣ್ಯ ಎಂಬ ಸ್ಥಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಕಂಡುಬರುವುದಿಲ್ಲ. ಹಾಗಾದರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಯಾವ ನದಿಯ ತೀರದಲ್ಲಿದೆ ಅಂದರೆ ಕುಮಾರಧಾರ ನದಿಯ ತೀರದಲ್ಲಿದೆ. ಯಾವ ನದಿ? ಕುಮಾರಧಾರ. ಈ ಕುಮಾರಧಾರ ಎಂಬ ನದಿಯು ಯಾವ ನದಿಯ ಉಪನದಿ ಅಂದರೆ ನೇತ್ರಾವತಿ ನದಿಯ ಉಪನದಿ. ಯಾವ ನದಿ? ನೇತ್ರಾವತಿ. ಈ ನೇತ್ರಾವತಿ ನದಿಯ ತೀರದಲ್ಲಿ ಯಾವ ಸ್ಥಳ ಇದೆ ಅಂದರೆ ಧರ್ಮಸ್ಥಳ ಇದೆ. ಯಾವುದು? ಧರ್ಮಸ್ಥಳ ಎಂಬುದು ನೇತ್ರಾವತಿ ನದಿಯ ತೀರದಲ್ಲಿದ್ದರೆ ಕುಕ್ಕೆ ಸುಬ್ರಹ್ಮಣ್ಯಂ ಎಂಬುದು ಕುಮಾರಧಾರ ನದಿಯ ತೀರದಲ್ಲಿದೆ. ಹಾಗಾದರೆ ಗೊಮ್ಮಟೇಶ್ವರ ವಿಗ್ರಹವು ಕರ್ನಾಟಕದ ಎಷ್ಟು ಸ್ಥಳಗಳಲ್ಲಿದೆ ಅಂದರೆ 5 ಸ್ಥಳಗಳಲ್ಲಿ ಕಂಡುಬರುತ್ತೆ. ಎಷ್ಟು ಸ್ಥಳ? 5. ಯಾವ್ಯಾವ ಅಂದರೆ ಒಂದು ವೇಣೂರು. ಈ ವೇಣೂರು ಕಂಡುಬರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇನ್ನೊಂದು ಕಾರ್ಕಳ, ಇದು ಕಂಡುಬರುವುದು ಉಡುಪಿ ಜಿಲ್ಲೆಯಲ್ಲಿ. ಇನ್ನೊಂದು ಗೊಮ್ಮಟಗಿರಿ, ಇದು ಕಂಡುಬರೋದು ಮೈಸೂರು ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡದ ಇನ್ನೊಂದು ಸ್ಥಳದಲ್ಲಿ ಯಾವುದಪ್ಪ ಅಂದರೆ ಧರ್ಮಸ್ಥಳದಲ್ಲಿ ಏನು ಕಂಡುಬರುತ್ತೆ? ಗೊಮ್ಮಟೇಶ್ವರ ವಿಗ್ರಹ ಕಂಡುಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ ಶ್ರವಣಬೆಳಗೊಳ. ಯಾವುದು? ಶ್ರವಣಬೆಳಗೊಳ. ಇದು ಎಲ್ಲಿ ಬರ್ತೈತಪ್ಪ ಅಂದರೆ ಹಾಸನ ಜಿಲ್ಲೆಯಲ್ಲಿ ಬರ್ತೈತಿ. ಈ 5 ಸ್ಥಳಗಳಲ್ಲಿ ಕರ್ನಾಟಕದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಕಂಡುಬರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಮೊಟ್ಟ ಮೊದಲು ಪೌರತ್ವ ಕಾಯ್ದೆ ಜಾರಿಯಾದ ವರ್ಷ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪೌರತ್ವ ಕಾಯ್ದೆ ಯಾವಾಗ ಜಾರಿಯಾಗುತ್ತೆ ಅಂದರೆ 1955ರಲ್ಲಿ ಜಾರಿಯಾಗುತ್ತೆ. ಈ ಪೌರತ್ವ ಕಾಯ್ದೆಯ ಬಗ್ಗೆ ತಿಳಿಸುವಂಥ ಸಂವಿಧಾನದ ಭಾಗ ಎಷ್ಟನೇದಪ್ಪ ಅಂದರೆ 2ನೇ ಭಾಗ. ಎಷ್ಟನೇ ಭಾಗ ತಿಳಿಸೈತಿ? 2ನೇ ಭಾಗ ಸಂವಿಧಾನದ ಬಗ್ಗೆ ತಿಳಿಸೈತಿ. ವಿಧಿ ನೋಡ್ತಾ ಬರೋದಾದರೆ ವಿಧಿ ಎಷ್ಟರಿಂದ ಎಷ್ಟನೇ ತನ ಅಂದರೆ 5ರಿಂದ 11ನೇ ವಿಧಿಯವರೆಗೆ ಏನು ಇದು ಪೌರತ್ವದ ಬಗ್ಗೆ ತಿಳಿಸ್ಕೊಡ್ತೈತಿ, ಹೌದಾ? ಈ ಪೌರತ್ವ ನಮ್ಮಲ್ಲಿ ಯಾವ ರೀತಿಯ ಪೌರತ್ವ ಇದೆ ಅಂದರೆ ಏಕ ಪೌರತ್ವ ಇದೆ. ಯಾವ ರೀತಿಯ ಪೌರತ್ವ ಇದೆ ನಮ್ಮಲ್ಲಿ? ಭಾರತ ದೇಶದಲ್ಲಿ ಏಕ ಪೌರತ್ವ, ಹೌದಾ? ನೆಕ್ಸ್ಟ್, ಈ ಪೌರತ್ವ ಕಾಯ್ದೆಯನ್ನು 1955ರಲ್ಲಿ ಮೊದಲಿಗೆ ಜಾರಿಗೆ ತರ್ತೀವಿ. ಇದರ ಪ್ರಕಾರ ಯಾವ ರೀತಿ ನಾವು ಪೌರತ್ವವನ್ನು ಪಡೆದುಕೋಬೋದು, ಯಾವ ರೀತಿ ಕಳ್ಕೊಬೋದು ಅಂದರೆ 5 ರೀತಿ ನಾವು ಏನು ಮಾಡ್ಬೋದು? ಪೌರತ್ವವನ್ನು ಪಡ್ಕೋಬೋದು. ಎಷ್ಟು ರೀತಿ? 5 ರೀತಿ.
ಅದು 5 ರೀತಿಗಳು ಯಾವುವಪ್ಪ ಅಂದರೆ ಒಂದನೇದ್ದು ಜನನದ ಮೂಲಕ ನಾವು ಪೌರತ್ವವನ್ನು ಪಡೆದುಕೊಳ್ಬೋದು. ಇನ್ನೊಂದು ಯಾವ ರೀತಿ ನಾವು ಪಡ್ಕೋಬೋದಪ್ಪ ಅಂದರೆ ನೋಂದಣಿಯನ್ನು ಮಾಡಿಸಿಕೊಳ್ಳುವುದರ ಮೂಲಕ ನಾವು ಪೌರತ್ವವನ್ನು ಪಡ್ಕೊಳ್ಬೋದು. ಅದೇ ರೀತಿಯಾಗಿ ವಂಶ ಪಾರಂಪರೆಯ ಮೂಲಕ ನಾವೇನು ಮಾಡ್ಬೋದು, ಪೌರತ್ವವನ್ನು ಪಡೆದುಕೊಳ್ಬೋದು. ನೆಕ್ಸ್ಟ್ ಭೂಭಾಗಗಳ ಸೇರ್ಪಡೆ ಅಂದರೆ ಈ ಬೇರೆ ದೇಶದ ಭೂಪ್ರದೇಶಗಳು ಏನಾದರೂ ನಮಗೆ ಸೇರ್ಪಡೆ ಅಂದರೆ ಆಯ್ತಪ್ಪ ಅಂದರೆ ಅವರು ಕೂಡ ಏನು ಮಾಡ್ಬೋದು, ಭಾರತದ ಪೌರತ್ವವನ್ನು ಪಡೆದುಕೊಳ್ತಾರೆ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಸಹಜೀಕೃತ ವಿಧಾನ. ಯಾವ ವಿಧಾನ? ಸಹಜೀಕೃತ ವಿಧಾನದಿಂದ ಏನು ಮಾಡ್ತಾರೆ, ಪೌರತ್ವವನ್ನು ಪಡೆದುಕೊಳ್ಳಬಹುದು. ನೆಕ್ಸ್ಟ್ 3 ರೀತಿ ನಾವು ಪೌರತ್ವವನ್ನು ಕಳೆದುಕೊಳ್ಳಬಹುದು. ಎಷ್ಟು ರೀತಿ? 3 ರೀತಿ. ಯಾವುದಪ್ಪ ಅಂದರೆ ಒಂದನೇದ್ದು ರದ್ದುಪಡಿಸುವುದರ ಮುಖಾಂತರ, ನೆಕ್ಸ್ಟ್ ಎರಡನೇದ್ದು ತ್ಯಜಿಸುವುದರ ಮುಖಾಂತರ, ಮೂರನೇದ್ದು ಕಸಿದುಕೊಳ್ಳುವುದರ ಮೂಲಕ. 3 ರೀತಿ ನಾವೇನು ಮಾಡ್ಬೋದು, ಪೌರತ್ವವನ್ನು ಕಳೆದುಕೊಳ್ತೀವಿ. ನೆಕ್ಸ್ಟ್ ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ಡ್ಯಾಶ್ ಎನ್ನುವರು. ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿತ್ತಪ್ಪ ಅಂದರೆ ಅದನ್ನು ಏನಂತ ಕರೀತಾರಪ್ಪ ಅಂದರೆ ರಾಜಪ್ರಭುತ್ವ ಅಂತ ಕರೀತಾರೆ. ಏನಂತ ಕರೀತಾರೆ? ರಾಜಪ್ರಭುತ್ವ. ನೆಕ್ಸ್ಟ್ ಪ್ರಜಾಪ್ರಭುತ್ವ ಅಂದರೆ ಏನಪ್ಪ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ಈಗ ಜನರು ಏನು ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿರ್ತಾರಲ್ಲ, ಓಟಿನ ಮೂಲಕ ಆಯ್ಕೆ ಮಾಡಿದ ಜನಪ್ರತಿನಿಧಿ ಏನು ಮಾಡ್ತಾನೆ, ನಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಅಂದರೆ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಡ್ತಾನೆ, ನಮಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಡೋನು ಯಾರು? ಜನಪ್ರತಿನಿಧಿ. ಆ ಜನಪ್ರತಿನಿಧಿಯನ್ನು ಏನು ಜನರು ಆಯ್ಕೆ ಮಾಡ್ತಾರಲ್ಲ, ಅಂಥ ಸರ್ಕಾರವನ್ನು ಏನಂತ ಕರೀತಾರೆ? ಪ್ರಜಾಪ್ರಭುತ್ವ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಭಾರತದಲ್ಲಿ ಎಷ್ಟು ವರ್ಷ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 18 ವರ್ಷ. ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಏನಿದೆ, ಮತದಾನ ಮಾಡುವಂಥ ಹಕ್ಕಿದೆ. 1988ಕ್ಕಿಂತ ಮುಂಚಿತವಾಗಿ ಏನಿತ್ತಪ್ಪ ಅಂದರೆ 21 ವರ್ಷ ಮೇಲ್ಪಟ್ಟವರಿಗೆ ಏನಿತ್ತು, ಮತದಾನ ಮಾಡುವಂಥ ಅಧಿಕಾರವಿತ್ತು. 1988ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ತರುವುದರ ಮೂಲಕ, ಎಷ್ಟನೇ ತಿದ್ದುಪಡಿ? 61ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಏನು ಮಾಡಲಾಯ್ತಪ್ಪ ಅಂದರೆ 21 ವರ್ಷದಿಂದ 18 ವರ್ಷಕ್ಕೆ ಮತದಾನದ ವಯಸ್ಸನ್ನು ಇಳಿಕೆ ಮಾಡಲಾಯಿತು. ಆಗ ಯಾರು ಪ್ರಧಾನಮಂತ್ರಿ ಇದ್ರಪ್ಪ ಅಂದರೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದರು. ಯಾರಿದ್ರು? ರಾಜೀವ್ ಗಾಂಧಿ. ಹೌದಾ? ನೆಕ್ಸ್ಟ್ ಇದು ಜಾರಿಗೆ ಯಾವಾಗ ಆಗ್ತೈತಪ್ಪ ಅಂದ್ರೆ 1989ರಲ್ಲಿ ಇದು ಏನಾಗ್ತೈತಿ, ಜಾರಿ ಆಗ್ತೈತಿ. ನೆಕ್ಸ್ಟ್ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿ ಆದದ್ದು ಯಾವಾಗ? ನೋಡಿ ಫ್ರೆಂಡ್ಸ್, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಯಾವಾಗ ಜಾರಿ ಆಗುತ್ತೆ ಅಂದರೆ 1993ರಲ್ಲಿ ಜಾರಿ ಆಗ್ತೈತಿ. ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ. ಗ್ರಾಮ ಪಂಚಾಯಿತಿಯ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ 5 ವರ್ಷ. ನೋಡಿ ಫ್ರೆಂಡ್ಸ್, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ಈ 3ದರ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ 5 ವರ್ಷ. ಎಷ್ಟು? 5 ವರ್ಷ. ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿಗಳ ಆದಾಯದ ಮೂಲ. ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿಗಳ ಆದಾಯದ ಮೂಲ ಏನಪ್ಪ ಅಂದರೆ ಮೇಲಿನ ಎಲ್ಲವೂ ಕರೆಕ್ಟ್ ಆಗುತ್ತೆ ನೋಡಿ. ಸರ್ಕಾರದಿಂದ ಬರುವ ಅನುದಾನ ಕೂಡ ಇದು ಆದಾಯದ ಮೂಲ ಆಗಿದೆ. ಜಿಲ್ಲಾ ಪಂಚಾಯಿತಿಯಿಂದ ಬರುವ ಅನುದಾನ ಇದು ಕೂಡ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯಿತಿಗಳ ಆದಾಯದ ಮೂಲವಾಗಿದೆ. ಪಂಚಾಯಿತಿಗಳು ಸಂಗ್ರಹಿಸುವ ತೆರಿಗೆ ಮತ್ತು ಬಾಡಿಗೆ ಇದು ಕೂಡ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಆದಾಯದ ಮೂಲವಾಗಿದೆ. ಅದಕ್ಕಾಗಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಗ್ರಾಮ ಸಭೆ ನಡೆಸಬೇಕು? ಇದಕ್ಕೆ ಸರಿಯಾದ ಉತ್ತರ 2 ಬಾರಿ. ನೋಡಿ ಫ್ರೆಂಡ್ಸ್, ವರ್ಷಕ್ಕೆ ಕನಿಷ್ಠ 2 ಬಾರಿ ಗ್ರಾಮ ಸಭೆಯನ್ನು ನಡೆಸಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಮಹಾನಗರ ಪಾಲಿಕೆಗಳಿವೆ? ಇದಕ್ಕೆ ಸರಿಯಾದ ಉತ್ತರ 11. 10 ನಗರ ಪಾಲಿಕೆಗಳು ಪ್ಲಸ್ 1 BBMP. 10 + 1 BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಕ್ವಲ್ ಟು 11. 11 ಏನದಾವು ನಮ್ಮ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳಿವೆ. ಭಾರತದಲ್ಲಿ ಪ್ರಥಮ ಮಹಾಚುನಾವಣೆಗಳು ನಡೆದದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1951-52. ಭಾರತದಲ್ಲಿ ಪ್ರಥಮ ಮಹಾಚುನಾವಣೆಗಳು ನಡೆದದ್ದು 1951-52ರಲ್ಲಿ. ಹೌದಾ?
ಅದೇ ರೀತಿಯಾಗಿ ಚುನಾವಣಾ ಆಯೋಗದ ಬಗ್ಗೆ ನೋಡ್ತಾ ಬರೋದಾದರೆ ಚುನಾವಣಾ ಆಯೋಗವು 1950 ಜನವರಿ 25ರಂದು ಸ್ಥಾಪನೆ ಆತೈತಿ. ಅದು ಸ್ಥಾಪನೆಯಾದ ದಿನವಾದ ಜನವರಿ 25 ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಭೂಮಿಯು ಯಾವ ಆಕಾರದಲ್ಲಿದೆ? ಭೂಮಿಯು ಯಾವ ಆಕಾರದಲ್ಲಿದೆ ಅಂದರೆ ಜಿಯಾಡ್ ಆಕಾರದಲ್ಲಿದೆ. ಭೂಮಿ ಯಾವ ಆಕಾರದಲ್ಲಿದೆ? ಜಿಯಾಡ್ ಆಕಾರದಲ್ಲಿದೆ. ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಏನೆಂದು ಕರೆಯುತ್ತಾರೆ? ನಕ್ಷೆಗಳನ್ನು ತಯಾರಿಸುವಂಥ ವಿಜ್ಞಾನ ಮತ್ತು ಕಲೆಗೆ ಏನಂತ ಕರೀತಾರೆ ಅಂದರೆ ನಕ್ಷಾಶಾಸ್ತ್ರ ಅಥವಾ ಟೋಪೋಗ್ರಾಫಿ. ನಕ್ಷಾಶಾಸ್ತ್ರ ಅಥವಾ ಟೋಪೋಗ್ರಾಫಿ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ನಕ್ಷೆಗಳನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಕರೀತಾರೆ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ಏನು ಒಂದು ಪುಸ್ತಕವನ್ನು ತಯಾರು ಮಾಡಿರ್ತಾರಲ್ಲ ಅದಕ್ಕೆ ಏನಂತ ಕರೀತಾರತ್ತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಅದಕ್ಕೆ ಅಟ್ಲಾಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ಕನ್ನಡದಲ್ಲಿ ನಕಾಶೆ ಅಂತ ಕರೀತಾರೆ. ಇವೆರಡೂ ಸರಿಯಾಗುತ್ತೆ. ಅದಕ್ಕಾಗಿ ಎ ಮತ್ತು ಬಿ ಎರಡು ಸರಿ. ಆಲ್ಪ್ಸ್ ಪರ್ವತ ಶ್ರೇಣಿ ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ನೋಡಿ ಫ್ರೆಂಡ್ಸ್, ಆಲ್ಪ್ಸ್ ಪರ್ವತ ಶ್ರೇಣಿ ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯುರೋಪ್. ಯುರೋಪ್ ಖಂಡದಲ್ಲಿ ಏನು ಕಂಡುಬರುತ್ತೆ? ಆಲ್ಪ್ಸ್ ಎಂಬ ಪರ್ವತ ಶ್ರೇಣಿ ಕಂಡುಬರುತ್ತೆ. ಭಾರತದ ಅತ್ಯಂತ ಪುರಾತನವಾದ ಪರ್ವತ ಸರಣಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅರಾವಳಿ. ಅರಾವಳಿ ಬೆಟ್ಟಗಳು ಭಾರತದ ಅತ್ಯಂತ ಪುರಾತನವಾದ ಪರ್ವತ ಸರಣಿಯಾಗಿದೆ. ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ಶಿಖರ ಯಾವುದಪ್ಪ ಅಂದರೆ ಗುರು ಶಿಖರ. ಯಾವ ಶಿಖರ? ಗುರು ಶಿಖರ. ಈ ಗುರು ಶಿಖರದ ಎತ್ತರ 1722 ಮೀಟರ್. ಎಷ್ಟು? 1722 ಮೀಟರ್. ಈ ಗುರು ಶಿಖರದಲ್ಲಿ ಒಂದು ಗಿರಿಧಾಮ ಇದೆ. ಯಾವುದಪ್ಪ ಅಂದರೆ ಮೌಂಟ್ ಅಬು. ಯಾವುದು? ಮೌಂಟ್ ಅಬು. ಮೌಂಟ್ ಅಬುವನ್ನು ಪಶ್ಚಿಮದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಯಾವುದನ್ನು? ಮೌಂಟ್ ಅಬುವನ್ನು ಏನಂತ? ಪಶ್ಚಿಮದ ಗಿರಿಧಾಮಗಳ ರಾಣಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಇದು 500ನೇ ಪ್ರಶ್ನೆ. ಮರುಭೂಮಿಯಲ್ಲಿ ಅಂತರ್ಜಲ ಚಿಲುಮೆಯ ರೀತಿ ಹೊರಬರುವುದನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಒಂದು ಮರುಭೂಮಿ ಇದೆ. ಈ ಮರುಭೂಮಿಯಲ್ಲಿ ಒಂದು ಕಡೆ ಏನಾಗುತ್ತೆ? ಅಂತರ್ಜಲ ಚಿಲುಮೆಯ ರೀತಿ ಏನಾಗುತ್ತೆ? ಸ್ಪ್ರಿಂಗ್ ರೀತಿ ಹೊರಬರ್ತಾ ಇರುತ್ತೆ. ಅದನ್ನು ಏನಂತ ಕರೀತಾರೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಓಯಾಸಿಸ್. ಏನಂತ ಕರೀತಾರೆ? ಓಯಾಸಿಸ್ ಅಂತ ಕರೀತಾರೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.